ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಜೋರಾಗಿ ಒಂದು ಬಿರುಗಾಳಿ ಎಬ್ಬಿಸ್ತು. ಮುಖ್ಯಮಂತ್ರಿಯ ಅವಕಾಶವನ್ನ 2.5 ವರ್ಷ ಆಗಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿ ಅಂತ. ಆದರೆ ಸಿದ್ದರಾಮಯ್ಯ ಅವರ ಬಣ ಅಷ್ಟೇ ಪ್ರಖರವಾಗಿ ಸಿದ್ದರಾಮಯ್ಯ ಅವರು ಇಳಿಯೋದಿಲ್ಲ, ಅವರೇ ಮುಂದಿನ ಪೂರ್ಣಾವಧಿ ತನಕ ಇರ್ತಾರೆ ಅನ್ನುವಂತಹ ಸಂದೇಶ ರವಾನಿಸಿದ್ರು. ಸುರ್ಜೇವಾಲಾ ಅವರು ಬಂದ್ರು, ಮಾತಾಡಿದ್ರು, ಎಲ್ಲ ಆಯ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ತಾಳ್ಮೆಯಿಂದ, ಅಸಹಜ ಸಹನೆಯಿಂದ ಒಂದು ಮಾತನ್ನ ಹೇಳಿದ್ದಾರೆ. ಇವರೆಲ್ಲ ಮಾತಾಡ್ಬೋದ್ರಿ, ನಮ್ದೇ ಸರ್ಕಾರ ಇರುತ್ತೆ, ಯಾರೆಲ್ಲ ಮಾತಾಡಿದ್ರು ಅವ್ರಿಗೆಲ್ಲ ನೋಟಿಸ್ ಕೊಡ್ತೀನಿ. ಅದು ಮಾಗಡಿ ಬಾಲಕೃಷ್ಣ ಇರಬಹುದು, ಇಕ್ಬಾಲ್ ಹುಸೇನ್ ಇರಬಹುದು, ಎಲ್ರಿಗೂ ಕೂಡ ನೋಟಿಸ್ ಕೊಡ್ತೀನಿ, ಈ ತರ ಮಾತಾಡಬಾರ್ದು, ನಾವು ಸಿದ್ದರಾಮಯ್ಯ ಅವರ ಕೈ ಬಲಪಡಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಏನಿದ್ರ ಅರ್ಥ? ಅಸಹಜ ಸಹನೆ. ಯಾವ ಮೆಸೇಜ್ ಕೊಡ್ತಿದ್ದಾರೆ? ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಚೆಸ್ ಪ್ಲೇಯರ್ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿ ನೋಡಿ, ಸೂಕ್ಷ್ಮವಾಗಿ ಒಂದು ಡಿಫೆನ್ಸ್ ಫಾರ್ಮುಲಾ ಇಲ್ಲಿ ಕಾಣಿಸುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರ ಅತೀವ ತಾಳ್ಮೆಯನ್ನ ನೋಡಿದ್ರೆ, ಚೆಸ್ನಲ್ಲಿ ಒಂದು ಡಿಫೆನ್ಸ್ ಇದೆ, ಒಂದು ರಕ್ಷಣಾತ್ಮಕ ಆಟ ಇದೆ. ಕೈರೋ ಕಾನ್ಸ್ ಏನದು? ಹೆಂಗಂದಂಗೆ ಪಾನ್ ಇಟ್ಬಿಟ್ಟು ಜೈ ಅಂತ ಉಡಾಯಿಸೋದಲ್ಲ, ಎಷ್ಟು ಕೋಪ ಬರುತ್ತೋ ಅಷ್ಟು ಕೋಪಕ್ಕೆ ತಕ್ಕನಾಗಿ ಕೌಂಟರ್ ಅಟ್ಯಾಕ್ ಮಾಡೋದಲ್ಲ, ತಾಳ್ಮೆಯಿಂದ ಇರುವಂಥದ್ದು. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಆ ಗೇಮ್ 10 ನಿಮಿಷ ಅಲ್ಲ, 15 ನಿಮಿಷನೇ ಆಗಲಿ, ಲೇಟ್ ಆದ್ರೂ ಪರವಾಗಿಲ್ಲ, ವಿನ್ ಆಗಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಆಡುವಂತಹ ಒಂದು ಡಿಫೆನ್ಸ್ ಫಾರ್ಮುಲಾ. ಅದನ್ನೇ ಕೈರೋ ಕಾನ್ ಡಿಫೆನ್ಸ್ ಅಂತ ಕರೀತಾರೆ. ಒತ್ತಡ ಎಷ್ಟೇ ಬರ್ಬೋದು, ಅದನ್ನ ಸಹಿಸ್ಕೋಬೇಕು, ಸರಿಯಾದ ಸಮಯಕ್ಕೋಸ್ಕರ ಕಾಯಬೇಕು, ಅತ್ಯಂತ ತಾಳ್ಮೆ ಮತ್ತು ಸಹನೆಯಿಂದ ಕಾಯಬೇಕು, ಆ ನಂತರದಲ್ಲಿ ಗೇಮ್ ಗೆಲ್ಲಬೇಕು ಅನ್ನುವಂಥದ್ದು ಕೈರೋ ಕಾನ್ ಡಿಫೆನ್ಸ್. ಡಿ ಕೆ ಶಿವಕುಮಾರ್ ಅವರು 2023ಕ್ಕಿಂತ ಹಿಂದೆ ಹೋದಾಗ ಅತ್ಯಂತ ಆಕ್ರಮಣಕಾರಿಯಾಗಿ ಮಾತಾಡ್ತಿದ್ರು. ಅದೇ ರೀತಿಯ ರಾಜಕೀಯ ನಡೆ ನುಡಿಗಳು ಕಾಣಿಸ್ತಾ ಇದ್ವು. 2023ರ ನಂತರ ಇಲ್ಲಪ್ಪ CM ಡಿ ಸಿದ್ದರಾಮಯ್ಯ ಅವರು ಆಗ್ತಾರೆ, ನಾನು ಉಪಮುಖ್ಯಮಂತ್ರಿ ಆಗ್ತೀನಿ, KPCC ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಹೇಳಿಕೆ ಕೊಟ್ಟ ನಂತರ ಎಲ್ಲೂ ಕೂಡ ಅವರು ಅಧಿಕಾರ ಹಂಚಿಕೆಯ ವಿಚಾರ ಮಾತಾಡಿರಲಿಲ್ಲ. ಅವರ ಬೆಂಬಲಿಗರು ಮಾತ್ರ ಮಾತಾಡಿದ್ರು. ಈಗ ಅದೇ ತಾಳ್ಮೆಯಿಂದ, ಅಸಹಜ ಸಹನೆಯಿಂದ ಡಿ ಕೆ ಶಿವಕುಮಾರ್ ಅವರು ಯಾಕೆ ಸುಮ್ಮನಿದ್ದಾರೆ? ಅವ್ರಿಗೆ CM ಪೋಸ್ಟ್ ಬೇಡವಾ? ಬೇಕು. ನೋಡಿ, ಸಿದ್ದರಾಮಯ್ಯ ಅವರ ಜಾಗದಲ್ಲಿ ಮತ್ತೆ ಯಾರೇ ಇದ್ದಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ನಡೆ ಈ ರೀತಿ ಇರ್ತಿರ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅನ್ನುವಂತಹ ಏನು ಪಕ್ಷದೊಳಗಿನ ಪ್ರತಿಸ್ಪರ್ಧಿ CM ಸ್ಥಾನಕ್ಕೆ ಇರುವ ತನಕ ಅತ್ತದರಿ ಇತ್ತ ಪುಲಿ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಒಂದು, ಅವರನ್ನು ಇಳಿಸಬೇಕು, ಏನೋ ಮಾಡೋಣ ಅನ್ನೋದಾದ್ರೆ ಅಹಿಂದ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ರಾಜ್ಯದ ಅತ್ಯಂತ ಪ್ರಭಾವಿ ಮಾಸ್ ಲೀಡರ್ಗಳು 3: ದೇವೇಗೌಡರು, ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯ. ಅಂತಹ ಮಾಸ್ ಲೀಡರ್ ಅನ್ನ ರಾಜಕೀಯವಾಗಿ ಪಕ್ಷದೊಳಗೆ ವಿರೋಧ ಕಟ್ಟಿಕೊಳ್ಳುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿಲ್ಲ. ಹೌದು, ಡಿ ಕೆ ಶಿವಕುಮಾರ್ ಅವರು 2023ರ ಚುನಾವಣೆಯಲ್ಲಿ ಪಕ್ಷಕ್ಕೋಸ್ಕರ ತನು ಮನ ಧನಗಳನ್ನ ಸಮರ್ಪಿಸಿ ದುಡಿದಿದ್ದಾರೆ. ಅವರಿಗೆ ಅಧಿಕಾರ ಕೊಡಬೇಕು, ಅವ್ರಿಗೊಂದು ಹುದ್ದೆ ಕೊಡಬೇಕು, DCM ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಮಾತಾಡಬಹುದು. ಆದಾಗ್ಯೂ ಅದನ್ನ ಮೀರಿದ ಹುದ್ದೆ ಬೇಕು, ಅದಕ್ಕೆ ಅವರು ಕಾಯ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಜೊತೆ ಗುದ್ದಾಡಿ ಯುದ್ಧ ಮಾಡಿ ಪಟ್ಟ ಪಡೆಯೋದಕ್ಕಿಂತಲೂ ಮುಖ್ಯವಾಗಿ ಒಪ್ಪಂದ ಮತ್ತು ಒಪ್ಪಿಸಿ ಆ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವಂತಹ ಅತ್ಯಂತ ಸಹನೆಯ ತಾಳ್ಮೆಯ ಹಾದಿಯನ್ನ ಡಿ ಕೆ ಶಿವಕುಮಾರ್ ಅವರು ಹಿಡಿದಿದ್ದಾರೆ. ಈ ಮೂಲಕ ಯಾರೇ ನೋಡ್ಲಿ ಅವ್ರಿಗಿಂತ ಅರೆ ಅಧಿಕಾರದ ಹಂಚಿಕೆ ಆಗಿತ್ತಪ್ಪ, ಆದ್ರೂ ಡಿ ಕೆ ಶಿವಕುಮಾರ್ ತಾಳ್ಮೆಯಿಂದ ಇದ್ರು, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಬೇರೆ ಸಮಾಜಗಳಲ್ಲಿನ ಮತದಾರರು ಕೂಡ ಅನುಕಂಪದಿಂದ ಡಿ ಕೆ ಶಿವಕುಮಾರ್ ಅವರನ್ನ ನೋಡುವಂತೆ ಆಗುತ್ತೆ. ಕೈರೋ ಕಾನ್ ಡಿಫೆನ್ಸ್ ಆ ರೀತಿಯ ಒಂದು ಫೇಸ್ ಆಗಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರೊಜೆಕ್ಟ್ ಮಾಡುತ್ತೆ. ಹೈಕಮಾಂಡ್ ಹೇಳಿದಂತೆ ನಡ್ಕೊಂಡಿದ್ರಪ್ಪ ಡಿ ಕೆ ಶಿವಕುಮಾರ್, ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಕೂಡ 2028ರಲ್ಲೋ ಅಥವಾ ಈ 28ರ ಒಳಗಡೆನೋ
ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಹುದು. ಜೊತೆಯಲ್ಲಿ ಇಲ್ಲಪ್ಪ ಸಿದ್ದರಾಮಯ್ಯ ಅವರು ದಲಿತ ಮುಖ್ಯಮಂತ್ರಿಯನ್ನ ಮುಂದೆ ತರಬೇಕು ಅಂದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೈರೋಕಾನ್ ಡಿಫೆನ್ಸ್ ಫಾರ್ಮುಲಾದಂತೆಯೇ ವರ್ತಿಸುವಂತಹ ಸಾಧ್ಯತೆಗಳಿದೆ. ಈ ಎಲ್ಲ ಅಂಶಗಳು ಒಂದನ್ನೇ ಹೇಳ್ತಿದೆ, ಡಿ ಕೆ ಶಿವಕುಮಾರ್ ಅವರು ಸದ್ಯದ ಸ್ಥಿತಿಯಲ್ಲಿ ಬಂಡಾಯನೋ ದಂಗೆನೋ ಕ್ರಾಂತಿನೋ ಮಾಡಿ ಮುಖ್ಯಮಂತ್ರಿಯ ಗಾದಿ ಹಿಡಿತಾರೆ, ಆ ಜಾಗದಲ್ಲಿ ಕೂರ್ತಾರೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಆ ಕೆಲಸವನ್ನ ಆ ತರದ ಆತುರದ ನಿರ್ಧಾರವನ್ನ ಮಾಡೋದಿಲ್ಲ. ಮಾಡೋದಾಗಿದ್ರೆ 2023 ರಿಸಲ್ಟ್ ಬಂದ ತಕ್ಷಣವೇ ಮಾಡ್ತಿದ್ರು. ಈಗಲೂ ಕೂಡ ತಾಳ್ಮೆಯಿಂದ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂದ್ರೆ ಭವಿಷ್ಯದ ಬಹುದೊಡ್ಡ ಕನಸನ್ನ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಿದ್ರೆ ಒಬ್ಬ ಚೆಸ್ ಪ್ಲೇಯರ್ ರೀತಿಯಲ್ಲಿ ಕೈರೋಕಾನ್ ಡಿಫೆನ್ಸ್ ಅನ್ನ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಸಹಜ ಸಹನೆಯಿಂದ ಸುಮ್ಮನಿದ್ದಾರೆ ಅಂದ್ರೆ ಅವರ ಲೆಕ್ಕಾಚಾರಗಳು ಕಮ್ಮಿ ಇಲ್ಲ, ಬೇರೆ ಏನೋ ಇದೆ. ಈ ಸಂಗತಿಯ ಬಗ್ಗೆ ನೀವೇನಂತೀರ? ಡಿ ಕೆ ಶಿವಕುಮಾರ್ ಅವರು ಈಗಲೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಅವರು ಯಾವ ಟೈಮ್ಗೆ ಪಾನ್ ಮೂವ್ ಮಾಡೋ ಮೂಲಕ ಚೆಕ್ ಮೇಟ್ ಇಟ್ಟು ಮುಖ್ಯಮಂತ್ರಿ ಆಗ್ತಾರೋ? ಕಮೆಂಟ್ ಮಾಡಿ.